ಎಕ್ಸ್ ಮಿನಿಸ್ಟರ್ ಬಿ ಟಿ ಲಲಿತಾ ನಾಯಕ್ ಅವ್ರ ಮಗ. ಈಗ ನಾನು ಫಿಲ್ಮ್ನಲ್ಲಿ ಪ್ರಕಾಶ್ ಕುಮಾರ್ ಅಂತ ಹೆಸರು ಚೇಂಜ್ ಮಾಡ್ಕೊಂಡಿದ್ದೀನಿ. ಪ್ರಕಾಶ್ ಕುಮಾರ್ 7-8 ಫಿಲ್ಮ್ ಮಾಡಿದ್ವಿ. ಆ ಸ್ವಲ್ಪ ಲೇಟೆಸ್ಟ್ ಆಗಿ ಮೊನ್ನೆ ಮಾಡಿದ್ವಿ. ಇದು ಎಳೆನೀರು ಅಂತ ಒಂದು ಚಿತ್ರ ಮಾಡ್ತಾ ಇರೋದು. ಎಳೆನೀರು ಇದಕ್ಕೆ ನಿರ್ಮಾಪಕರು ಬಂದ್ಬಿಟ್ಟು ಸರ್ ಗೋಪಿ ಶಾಸ್ತ್ರಿ ಅಂತ. ಇವರು ಮುಂಚೆ ಅವಾರ್ಡ್ ಫಿಲ್ಮ್ ಮಾಡಿದ್ದಾರೆ, ಚಿಲಿಪಿಲಿ ಅಂತ. ಆಮೇಲೆ ಇನ್ನೊಂದು ಅಡ್ವರ್ಟೈಸ್ಮೆಂಟ್ ಫಿಲ್ಮ್ ಮಾಡಿದ್ದಾರೆ, ಗ್ಯಾರಂಟಿ ಮಾಯಿ ಅಂತ. ಫಿಲ್ಮ್ ಮಾಡಿದ್ದಾರೆ. ಸೊ ಈ ಚಿತ್ರಕ್ಕೆ ನಾವು ರಾಯಚೂರಲ್ಲೇ ಶೂಟಿಂಗ್ ಮಾಡಬೇಕು ಅಂತ ಒಂದು ಡಿಸೈಡ್ ಮಾಡಿ ರಾಯಚೂರೇ ಯಾಕೆ ಅಂತಂದ್ರೆ, ನಾನು ಸುಮಾರು ಒಂದು 8 ಫಿಲ್ಮ್ ಮಾಡಿದೆ. ಎಲ್ಲ ಬೆಂಗಳೂರು ಸರೌಂಡಿಂಗ್ ಆ ಕಡೆ ಎಲ್ಲ ಮಾಡ್ತಾ ಇದ್ವಿ. ಆದರೆ ನಾನು ಹುಟ್ಟು ಬೆಳೆದ ಊರು ರಾಯಚೂರು. ನಾನು ಇಲ್ಲೇ ಹಂಸದಲ್ಲಿ ಟ್ಯಾಗೋರಲ್ಲಿ ಓದಿದ್ದು. ಸೊ ಹಂಗಾಗಿ ನನ್ನ ಹೋಮ್ ಟೌನಲ್ಲಿ ಒಂದು ಫಿಲ್ಮ್ ಮಾಡ್ಬೇಕಂದ್ರೆ ತುಂಬ ದಿವಸದಿಂದ ಆಸೆ ಇತ್ತು. ಅದಕ್ಕೆ ನಾನು ನಿರ್ಮಾಪಕರು ಹೇಳಿದ್ರೆ ಅವರು ಸ್ಪಂದಿಸಿದ್ರು. ಇಲ್ಲಿ ಬಂದು ಮೊನ್ನೆ ಲಾಸ್ಟ್ ವೀಕ್ ಬಂದ್ಬಿಟ್ಟು ಅಲ್ಲಿ ಲೊಕೇಶನ್ ನೋಡ್ಕೊಂಡು ತುಂಬ ಒಳ್ಳೆ ಸಹಕಾರ ಸಿಕ್ತು. ಹಂಗಾಗಿ ಶೂಟಿಂಗ್ ಮಾಡ್ಬೇಕಂತ ಡಿಸೈಡ್ ಮಾಡಿ ನಾಳೆಯಿಂದ ಶೂಟಿಂಗ್ ಮಾಡ್ತಾ ಇದ್ವಿ. ಇದಕ್ಕೆ ಇಬ್ಬರು ಹೀರೋಯಿನ್ ಬರ್ತಾರೆ. ಸೊ ನಾವು ಕನ್ನಡದ ಎಷ್ಟು ಹುಡುಗಿರ ಸಂಪರ್ಕ ಮಾಡಿದ್ವಿ ಅಷ್ಟು ಸರಿಗೆ ನಮಗೆ ಇದಾಗಲಿಲ್ಲ. ಹಂಗಾಗಿ ಗ್ಲಾಮರಸ್ ಆಗಿರಲಿ ಅಂತ ನಾವು ಬಾಂಬೆಯಿಂದ 2 ಹೀರೋಯಿನ್ನ ಕರೆಸಿದ್ದೀವಿ. ಒಬ್ಬರು ಕಾಮನಾ ಸಿಂಗ್ ಅಂತ, ಇನ್ನೊಬ್ರು ನೇಹಾ ಅಂತ. ಸೊ ಇನ್ನೊಂದು ಇದರಲ್ಲಿ ಒಂದು ಲೀಡ್ ರೋಲು ಬಂದ್ಬಿಟ್ಟು ಮುಂಬೈಯವರಾದ ವೀರೇಂದ್ರ ಮಿಶ್ರಾ ಇವ್ರು ಮಾಡ್ತಾ ಇದ್ದಾರೆ. ಸೊ ಇದರಲ್ಲಿ ನನಗೆ ಅಸೋಸಿಯೇಟ್ ಆಗಿ ವೆಂಕಟೇಶ್ ಬಾಬು ಮತ್ತು ಸರ್ಜುನ್ ಅಂತ ಇದ್ರು ವರ್ಕ್ ಮಾಡ್ತಿದ್ದಾರೆ. ಸೊ ನಾಳೆಯಿಂದ ಇಲ್ಲಿ ಒಂದು 8ರಿಂದ 10 ದಿವಸ ಶೂಟ್ ಮಾಡ್ತೀವಿ. ಇಲ್ಲಿ ಸಾಂಗ್ ಎಲ್ಲ ಬೇರೆ ಕಡೆ ಸರ್. ನಾಳೆ ಬೆಳಿಗ್ಗೆ ಆಕ್ಚುಲಿ ನಾವು ನಂದೀಶ್ವರ ದೇವಸ್ಥಾನದಲ್ಲಿ ಪೂಜೆ ಮಾಡಿ ಮುಹೂರ್ತ ಮಾಡಿ ಸ್ಟಾರ್ಟ್ ಮಾಡ್ತೀವಿ. ಆ ಪೂಜೆ ಬಂದ್ಬಿಟ್ಟು ಇಲ್ಲಿನ MP ವಿ ನಾಯಕರು ಕ್ಲಾಪ್ ಮಾಡ್ತಾರೆ. ಸೊ ಆಮೇಲೆ ಶಿವರಾಜ್ ಪಾಟೀಲ್ ಅವರು ಶಿವರಾಜ್ ಪಾಟೀಲ್ ಅವರು ಸ್ವಿಚ್ ಆನ್ ಮಾಡ್ತಾರೆ. ಸೊ ಅಲ್ಲಿ ಪೂಜೆ ಸ್ಟಾರ್ಟ್ ಮಾಡಿ ಅಲ್ಲಿ ಶೂಟಿಂಗ್ ಸ್ಟಾರ್ಟ್ ಮಾಡಿದ್ರೆ ಇಲ್ಲಿ ಬೇರೆ ಬೇರೆ ಮನೆಗಳು, ಆಸ್ಪತ್ರೆ, ರೋಡ್ಗಳು. ಸ್ಟೋರಿ ಇದು ಸರ್ ಇದೊಂದು ಲವ್ ಸ್ಟೋರಿ, ಡಿಫ್ರೆಂಟ್ ಆಗಿರೋ ಒಂದು ಲವ್ ಸ್ಟೋರಿ. ಇದು ಸಮಾಜಕ್ಕೆ ಒಂದು ಮೆಸೇಜ್ ಕೊಡುತ್ತೆ. ಒಂದು ಕುರುಡ ಮತ್ತೆ ವೇಶ್ಯೆ ನಡೆಯುವಂತ ಒಂದು ಲವ್ ಸ್ಟೋರಿ. ಸೊ ವೇಶ್ಯೆ ಆದ್ರೆ ಅವಳು ಎಷ್ಟು ಮಾಡ್ತಾರೆ ಸಮಾಜ. ಅವರಿಬ್ಬರ ನಡುವೆ ಒಂದು ಲವ್ ಸ್ಟೋರಿ. ಆಮೇಲೆ ಆ ವೇಶ್ಯ ಕುರುಡನಿಗೆ ಒಂದು ಕಣ್ ಬರ್ಸೋದಕ್ಕೋಸ್ಕರ ಎಷ್ಟು ಕಷ್ಟಪಡ್ತಾಳೆ. ಆಮೇಲೆ ಅಂಗಾಂಗಕ್ಕೆ ಎಷ್ಟು ಇದು ಮಾಡ್ತಾರೆ ಅಂತ ಅದು ನಮ್ಗಿಂತ ಜನ ನಮ್ಮ ಹುಡುಗರ ಬಗ್ಗೆ ತುಂಬಾ ಒಳ್ಳೆ ಕಥೆ ಎಲ್ಲ ಅವರು ಇದು ಮಾಡಿದ್ದಾರೆ. ಸೊ ಅವರೇ ಒಂದೆರಡು ಮಾತು ಹೇಳ್ತಾರೆ. ಹೀರೋ ನಾನೇ ಮಾಡ್ತಾ ಇದ್ದೀನಿ. ಸೊ ಇದರಲ್ಲಿ 2 ಹೀರೋ ಬರುತ್ತೆ. ಒಂದು ಹೀರೋ ನಾನು ಮಾಡ್ತಾ ಇದ್ದೀನಿ, ಇನ್ನೊಂದು ಅವ್ರು ಇವತ್ತಿನ ಬರಗಾಲ ಅವ್ರು ಪುಣ್ಯದಲ್ಲಿ ಇರೋದು. ಅವರು ನಾಳೆ ನಾನು ಪಾತ್ರ ನಿಮ್ದೇನಾ? ಹೌದು. ಕರ್ನಾಟಕದಲ್ಲಿ ಹೀರೋಯಿನ್ಸ್ ಇಲ್ಲ, ನೀವು ಬಾಂಬೆ ಈ ಪ್ರಶ್ನೆ ನೀವು ಕೇಳ್ತೀರ ನನ್ನ ಬಗ್ಗೆ ಯಾಕೆ ಇಷ್ಟೊಂದು ಬರಲಿಲ್ಲ ಅಂತ ಅನ್ಕೊಳ್ತಾ ಇದ್ದೆ. ಕರ್ನಾಟಕದಲ್ಲಿ ಹೀರೋಯಿನ್ ಇದ್ದಾರೆ, ಆದ್ರೆ ನಾವು ಎಲ್ಲಿ ಏನೇನು ಗೊತ್ತಿಲ್ಲ. ನಾವು ಹೋಗಿ ಕೇಳಿದ ಪ್ರತಿಯೊಂದು ಹೀರೋಯಿನ್ ಇಲ್ಲ ಸರ್ ನಾವು ಎಕ್ಸ್ಪೋಸ್ ಮಾಡಲ್ಲ. ಎಕ್ಸ್ಪೋಸ್ ಅಂದ್ರೆ ಕೆಲವೊಂದು ಸೀನಲ್ಲಿ ನಾವು ಒಂದು ಸ್ಮಾಲ್ ನೀವು ಫಿಲ್ಮ್ ನೋಡಿದಾಗ ಗೊತ್ತಾಗುತ್ತೆ, ಸ್ವಲ್ಪ ಮಟ್ಟಿಗೆ ಎಕ್ಸ್ಪೋಸ್ ಇರುತ್ತೆ. ಇಲ್ಲ ಸರ್ ನಾವು ಸಾಧ್ಯ ಇಲ್ಲ ಸರ್, ತಪ್ಕೊಳ್ಳೋದು ಸಾಧ್ಯ ಇಲ್ಲ ಸರ್, ಕಿಸ್ಸಿಂಗ್ ಸಾಧ್ಯ ಇಲ್ಲ ಸರ್ ನೀವು ಅದು ಮಾತ್ರ ಬರಲೇಬೇಡಿ ಸರ್. ಆಯ್ತು, ಈಗ ಒಂದು 4-5 ಜನ ಹತ್ರ ಈ ಉತ್ತರ ಕೇಳಿದ್ಮೇಲೆ ಬೇಡ, ಯಾರು ಏನ್ ಬೈಕೊಂಡ್ರು ಬರೋಲ್ಲ. ಎಲ್ಲದಕ್ಕೂ ತಯಾರಿರ್ತಾರೆ. ಎಲ್ಲದಕ್ಕೂ ಅಂದ್ರೆ ನಮ್ ಸಿನಿಮಾ ಬೇಕಾದಂತ ಎಲ್ಲದಕ್ಕೂ ಅಂದ್ರೆ ನಮ್ಗೆ ಎಲ್ಲದಕ್ಕೂ ಬೇರೆ ಏನ್ ಬೇಡ. ನಮ್ಮ ಸಿನಿಮಾದಲ್ಲಿ ಹೌದು, ನಮ್ಮ ಸಿನಿಮಾದಲ್ಲಿ ಇದೆ, ಅವಾಗ ನಾವು ಅದನ್ನ ಇದು ಮಾಡ್ಲೇಬೇಕಾಗುತ್ತೆ. ಅಲ್ಲ ನೀವಂದ್ರೆ ಇರ್ತೀರಿ ನೋಡೋದು ನಾವು ನಮ್ಮ ಪ್ರತಿಕ್ರಿಯೆ. ಸರ್ ಎಷ್ಟು ಬಜೆಟ್ ಸರ್? ಬಜೆಟ್ ಅದು ನಾವು ಹುಡುಗರು ಇದರಿಂದ ದೊಡ್ಡ ಕ್ಯಾಮ್ರಾ, ದೊಡ್ಡ ಯೂನಿಟ್ ಎಲ್ಲ ಕೊಟ್ಟಿದ್ದಾರೆ. ರೆಡ್ ಕ್ಯಾಮ್ರಾದಲ್ಲೇ ಮಾಡ್ತಾ ಇದ್ವಿ. ಅದು ಮೇ ಬಿ 50 ಲಕ್ಷ ಆಗ್ಬೋದು, 75 ಲಕ್ಷ, 1 ಕೋಟಿ ಆಗ್ಬೋದು, ಗೊತ್ತಿಲ್ಲ. ಒಟ್ಟಿನಲ್ಲಿ ಕೈ ಬಿದ್ದು ಅವರು ನೀವು ಮಾಡಿ ಚೆನ್ನಾಗಿ ಮಾಡಿ ಮುಗಿಸಿ. ದುಡ್ಡಿನ ಬಗ್ಗೆ ನೀವೇನು ಫೆಸಿಲಿಟೀಸ್ ಹೇಳ್ತಾ ನಾವು ಕೊಡ್ತೀವಿ ಸರ್. ಇಲ್ಲಿ ರಾಯಚೂರು ಪರ್ಸೆಂಟ್ 10 ಡೇಸ್ ಬರುತ್ತೆ, 10 ದಿವಸ ಬರುತ್ತೆ ಟೌನಲ್ಲಿ. ಸರ್ ಇದು ಒಂದು ತಿಂಗಳಾಗುತ್ತೆ ಸರ್. ಹೌದು. ಸಾಂಗ್ಸ್ ಸರ್ ಸಾಂಗ್ಸ್ 2 ಸಾಂಗ್ ಇದೆ. ಅದು ಚಿಕ್ಕಮಗಳೂರು ಹತ್ರ. ಮ್ಯೂಸಿಕ್ ಡೈರೆಕ್ಟರ್ ಸರ್ ಮ್ಯೂಸಿಕ್ ಡೈರೆಕ್ಟರ್ ಬಂದ್ಬಿಟ್ಟು ಮದನ್ ಅಂತ. ರಿಲೀಸ್ ಮಾಡ್ತಾರೆ ಸರ್. ಇದು ಫೆಬ್ರವರಿ ಮಾರ್ಚ್ ಆಗ್ಬೋದು. DTS ಮಾಡ್ಕೊಂಡು ಆಫ್ಟರ್ ವರ್ಕ್ಸ್ ಎಲ್ಲ ಮಾಡ್ಕೊಂಡು. ಸರ್ ಪ್ರಿಯಾ ಅಂತ ಸರ್. ಪ್ರಿಯಾ ಅಲ್ಲ ಸರ್.
ಪ್ರಿಯಾ ಅಂತ. 2 ಸಾಂಗ್ ಅವರಿಗೆ. ಹೌದು 2 ಸಾಂಗ್ ತುಂಬ ಚೆನ್ನಾಗಿ ಹೇಳಿದ್ದಾರೆ. ನಿಮಗೆ ಅದು ಇಷ್ಟಲ್ಲೇ ಈ ಫಿಲ್ಮ್ ಮುಗಿದ್ಮೇಲೆ ಅದು ಇದು ಮಾಡಿ ಸಾಂಗ್ ರಿಲೀಸ್ ಮಾಡಿ. ನೀವು ಟ್ಯಾಗೋರ್ ಸಂದರ್ಭದಲ್ಲಿ ಓದಿ ಅಂತ ಹೇಳಿದ್ರಿ. ಹೌದು ಅಲ್ಲಿ ಶೂಟಿಂಗ್ ಮಾಡ್ತೀರಾ? ನಮ್ಮ ಕತೆಗೆ ಸಂಬಂಧಪಟ್ಟಿದ್ದು ಮಾಡ್ಬೋದಾಯಿತು. ಈಗ ಸದ್ಯಕ್ಕೆ ಅಲ್ಲಿ ಕತೆ ಸಂಬಂಧಪಟ್ಟಿಲ್ಲ. ಅಲ್ಲ ಪ್ರಕಾಶ್ ಇವರೇ ಹೀರೋಯಿನ್ ಸರ್? ಹಾಂ ಇವರೇ ಇವರು ಕಾಮನಾ ಸಿಂಗ್ ಅಂತ. ಏನು ಸರ್? ಕಾಮನಾ ಸಿಂಗ್. ಕಾಮನಾ. ಹೌದು. ಇವರು ಸುಮಾರು ಎಷ್ಟು ಫಿಲ್ಮ್ ಮಾಡಿದ್ರು? मैंने ये चौथी फिल्म कर रही हूँ हिंदी, क्या जमाना, और इससे पहले मैंने किया राजस्थानी फिल्म किया, इससे पहले फ्रेम किया अवार्ड के लिए गई फिल्म, और ये कन्नड़ फिल्म पहले है। और नेहा पूरा नाम? नेहा बंसल। नेहा बंसल पहले करिए कन्नड़ सिनेमा. This is my 5th movie as a lead actress. I did in Bhojpuri, Hindi, and Kannada I was doing about 10 years before as a junior artist. Like I did in Shivaji, then Shantaram, Ishwarya, then Notebook. But that time I was not in industry, so I was just doing the one of the since now I'm doing as a lead actress. ನೀವು ಏನು ಪ್ಲಸ್ ಪಾಯಿಂಟ್ ಅಂದರೆ ಒಂದು 7-8 ವರ್ಷ ಬೆಂಗಳೂರಲ್ಲೇ ಇದ್ರಂತೆ, ಹಂಗಾಗಿ ನಮ್ಗೆ ಸ್ವಲ್ಪ ಈಸಿ ಆಗಿದೆ. ಈ ಸಿನಿಮಾ ರಾಯಚೂರು ರಿಲೀಸ್ ಆಗ್ತದಲ್ಲ? ಖಂಡಿತ ಆಲ್ ಓವರ್ ಕಂಟ್ರಿ ರಿಲೀಸ್ ಆಗೋ ರಾಯಚೂರಲ್ಲಿ ಮಾಡಲೇಬೇಕು. ರಾಯಚೂರು ಕೊಡಿ ಎಲ್ಲ ಸಕ್ಸಸ್ ಮಾಡಿದ್ರೆ ಸಿನಿಮಾ ರಿಲೀಸ್ ಆಗಲಿಲ್ಲ. ಸರ್ ಇದು ಹೇಳ್ತೀನಿ ಈಗ ಅಲ್ಲ ಸರ್, ಇನ್ನ 3 ತಿಂಗಳಲ್ಲಿ ನಾನು ಇಲ್ಲಿ ಪ್ರಾಮಿಸ್ ಮಾಡ್ತೀನಿ, ಇನ್ನ 3 ತಿಂಗಳಲ್ಲಿ ರಾಯಚೂರಲ್ಲಿ SNT లో ಒಳ್ಳೆ ಥಿಯೇಟರ್ ನಾವು ರಿಲೀಸ್ ಮಾಡ್ತೀವಿ. ನನಗೆ ಬಹಳ ಇಷ್ಟ ಇರೋ ಥಿಯೇಟರ್ಗಳು ಇಲ್ಲಿದ್ದು ಮುಂಚೆ SNT ಅವೆಲ್ಲ ನಾವು ನೋಡ್ತಿದ್ವಿ. ಅದಕ್ಕೆ ಈಗ ಯಾವ ಥಿಯೇಟರ್ ಚೆನ್ನಾಗಿದೆ ನೋಡ್ಬಿಟ್ಟು ಅಲ್ಲಿ ಅವ್ರು ಲಾಸ್ಟ್ ಅವ್ರನ್ನ ಎಲ್ಲಿ ಹೇಳ್ಕೊಂಡು ಬಂದಿರೋರು? ಅವ್ರು 20 ವರ್ಷದ ಫ್ರೆಂಡ್ಸ್ ಅವರು. ಅವ್ರಿಗೆ ಯಾವ ಪಾತ್ರ ಕೊಡ್ಬಿಡ್ರಿ. ಇಲ್ಲಿ ರಾಯಚೂರಲ್ಲಿ ಮಾಡೋ ಕಾರಣನೇ ಅವರು. ಓಕೆ ಓಕೆ ಸರ್, ಥ್ಯಾಂಕ್ ಯು. ಥ್ಯಾಂಕ್ ಯು. ನಿಂತ್ಕೊಳ್ಳಿ ಹನ್ನೆರಡು ಬರ್ತೀರಾ? ಅವರು ನಾಲ್ಕೈದು ಸಾಲ ಮಾಡಿದೆ ತುಂಗಭದ್ರಾ ಎಡದಂಡೆ ನಾಳೆ ಕೊನೆಯ ಭಾಗದ ರೈತರ ಪ್ರಶ್ನೆಯನ್ನು ಹಗುರವಾಗಿ ತಗೋತಾರೋ ಅದರ ಸಲುವಾಗಿ ಸಂತೋಷ. ಮುಂದಿನ ಬಾರಿ ಅವರು ಚುನಾವಣೆ